ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ತುಂಬಾ ಸುಲಭದಲ್ಲಿ ಚಿರೋಟಿ ಹಾಗೆ ಬಾದಾಮಿ ಹಾಲನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಂಕ್ಷನ್ಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಮಾಡೋ ರೀತಿ ತುಂಬಾ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ರುಚಿಯಂತೂ ಸಖತ್ತಾಗಿರುತ್ತೆ. ನೀವೇನಾದರೂ ಹಬ್ಬಕ್ಕೆ ಟ್ರೈ ಮಾಡುವವರಿದ್ದರೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನೀವು ಕೂಡ ಈ ರೀತಿ ತುಂಬಾ ಸುಲಭದಲ್ಲಿ ಚಿರೋಟಿ ಮತ್ತು ಬಾದಾಮಿ ಹಾಲನ್ನು ಮಾಡ್ಕೊಳ್ಬಹುದು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ಮಾಡೋ ರವೆ ಆದರೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ನಂತರ ಚಿಟಿಕೆ ಆಗುವಷ್ಟು ಉಪ್ಪು, ಒಂದು 2ರಿಂದ 3 ಚಮಚ ಆಗುವಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ಬೆಣ್ಣೆನೆಲ್ಲ ಹೀರ್ಕೊಳ್ಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಇಲ್ಲ ಅಂದರೆ ಬೆಣ್ಣೆ ಬದಲು ತುಪ್ಪ ಕೂಡ ಬಳಸಬಹುದು. ನೋಡಿ, ಈ ರೀತಿ ಮುಷ್ಟಿ ಕಡ್ದಾಗ ಇದು ಶೇಪ್ ಬರಬೇಕು. ಆ ರೀತಿ ಬೆಣ್ಣೆ ಹಾಕ್ಕೊಂಡು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ ರವೆಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಒಂದು 3ರಿಂದ 4 ನಿಮಿಷ ನೋಡಿ ಈ ರೀತಿ ನೀಟಾಗಿ ನಾದ್ಕೊಳ್ಬೇಕು. ರವೆ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಳಿ. ಇಲ್ಲಾಂದರೆ ಈ ರೀತಿಯಾದ ಒಂದು ಕುಟಾಣಿ ಕಲ್ಲು ತೊಗೊಂಡು ಹಿಟ್ಟನ್ನು ನೋಡಿ ಈ ರೀತಿ ಚೆನ್ನಾಗಿ ಜಜ್ಕೊಳ್ಬಹುದು ಅಥವಾ ಕುಟ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದನೂ ಕೂಡ ಹಿಟ್ಟು ಸಾಫ್ಟ್ ಆಗುತ್ತೆ. ಒಂದು 2ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ಕುಟ್ಕೊಳ್ಳಿ. ಚಿರೋಟಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಹಿಟ್ಟನ್ನು ಕುಟ್ಕೊಂಡಾದ್ಮೇಲೆ ನಂತರ ಒಂದು 2 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಈ ರೀತಿ ಸಾಫ್ಟಾಗಿ ರೆಡಿ ಮಾಡ್ಕೊಳ್ಬೇಕು. ನಂತರ ಒಂದು ಒದ್ದೆಯಾದ ಕಾಟನ್ ಬಟ್ಟನ್ನು ಹಾಕಿ ಹಿಟ್ಟನ್ನು ಮುಚ್ಚಿಡ್ತಾ ಇದ್ದೀನಿ, ಗಾಳಿಗೆ ಗಟ್ಟಿ ಆಗಬಾರ್ದು ಅಂತ. ಅರ್ಧ ಗಂಟೆ ಇದನ್ನು ಹಾಗೆ ಬಿಟ್ಟುಬಿಡಿ. ಅಷ್ಟು ತನಕ ಚಿರೋಟಿಗೆ ಸಾಟಿ, ಸಕ್ಕರೆ ಪುಡಿ ಮತ್ತು ಬಾದಾಮಿ ಹಾಲನ್ನು ರೆಡಿ ಮಾಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಸಾಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 3 ಚಮಚ ಆಗುವಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಬದಲು ತುಪ್ಪ ಕೂಡ ತೊಗೊಳ್ಬಹುದು. 3 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕ್ರೀಮ್ ರೀತಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಹಚ್ಚೋದ್ರಿಂದ ಚಿರೋಟಿ ಒಳ್ಳೆ ಪದರ ಆಗಿ ಬರುತ್ತೆ. ಇದನ್ನು ಇವಾಗ ಸೈಡಲ್ಲಿಟ್ಟು ನೆಕ್ಸ್ಟ್ ಇವಾಗ ಸಕ್ಕರೆ ಪುಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ಪುಡಿ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟೇ, ಸಕ್ಕರೆ ಪುಡಿ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಬಾದಾಮಿ ಹಾಲನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು 15 ಆಗುವಷ್ಟು ಬಾದಾಮಿನ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಬಾದಾಮಿ ಚೆನ್ನಾಗಿ ನೆಂದಿದೆ. ಸಿಪ್ಪೆ ತೆಗೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು 1/4 ಕಪ್ ಆಗುವಷ್ಟು ಹಾಲನ್ನು ಸಹ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ 3/4 ಲೀಟ್ರ್ ಆಗುವಷ್ಟು ಹಾಲು ಹಾಕಿ ಈ ರುಬ್ಬಿರೋ ಬಾದಾಮಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಿಹಿಗೆ ಒಂದು 4 ಚಮಚ ಆಗುವಷ್ಟು ಸಕ್ಕರೆನೂ ಸಹ ಹಾಕ್ಕೊಂಡು ನಂತರ ಒಂದು ಸಣ್ಣ ಬೌಲಿಗೆ ಸ್ವಲ್ಪ ಹಾಲು ತೊಗೊಂಡು 1 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಬದಲು ಕಸ್ಟರ್ಡ್ ಪೌಡ್ರ್ ಕೂಡ ಬಳಸಬಹುದು. ಗಂಟಿಲ್ಲದೆ ಕಾರ್ನ್ ಫ್ಲೋರನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಿನ ಜೊತೆ ಸೇರಿಸ್ಕೊಳ್ಬೇಕು. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಬಾದಾಮಿ ಹಾಲಿಗೆ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ತಿನ್ನುವಾಗ ಸಕ್ಕರೆ ಪುಡಿ ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ಸಿಹಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ತಳೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ, ಚಿಕ್ಕದಾಗಿ ಕಟ್ ಮಾಡಿರೋ ಬಾದಾಮಿ ಮತ್ತು ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಕೇಸರಿ ದಳ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಕೇಸರಿ ದಳ ಇಲ್ಲ ಅಂದರೆ ಬಾದಾಮಿ ಹಾಲು ಹಳದಿ ಆಗಲಿಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಬಳಸಬಹುದು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ನೋಡಿ ಈ ರೀತಿ ಕುದಿ ಬಂದರೆ ರುಚಿಯಾದ ಬಾದಾಮಿ ಹಾಲು ಅನ್ನೋದು ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಚಿರೋಟಿ ಮಾಡಲಿಕ್ಕೆ ಮತ್ತೆ ಒಂದ್ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒದ್ದೆ ಬಟ್ಟೆ ಹಾಕಿರೋದ್ರಿಂದ ಹಿಟ್ಟು ಗಟ್ಟಿ ಆಗಿಲ್ಲ. ಮತ್ತೆ ಒಂದ್ಸಲ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನಂತರ ನೋಡಿ ಈ ರೀತಿ ಉದ್ದಕ್ಕೆ ಸಿಲಿಂಡರ್ ರೀತಿ ಮಾಡ್ಕೋಬೇಕು. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನೀವು 5ಕ್ಕಿಂತ ಜಾಸ್ತಿ ಕೂಡ ಮಾಡ್ಕೊಳ್ಬಹುದು. 6, 7 ಎಷ್ಟು ಬೇಕಾದರೂ ಮಾಡ್ಕೊಳ್ಬಹುದು. ಎಲ್ಲ ಉಂಡೆನೂ ಸಹ ಒಂದೇ ಸೈಜಲ್ಲಿ ಮಾಡ್ಕೊಳ್ಬೇಕು. ನಂತರ ಒಂದೊಂದೇ ಉಂಡೆನ ತೊಗೊಂಡು ಚಪಾತಿ ಮತ್ತು ಪೂರಿ ಎಲ್ಲ ಹೇಗೆ ಲಟ್ಸ್ಕೊತೀವಲ್ಲ ಅದೇ ರೀತಿ ಲಟ್ಸ್ಕೊಳ್ತಾ ಹೋದರೆ ಆಯಿತು. ಲಟ್ಸ್ಲಿಕ್ಕೆ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತೆಳ್ಳಗೆ ಲಟ್ಸ್ಕೊಳ್ಬೇಕು. ಚಪಾತಿಗಿಂತ ತೆಳ್ಳಗೆ ಮಾಡಿ ಲಟ್ಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಹಿಟ್ಟು ಹಾಕಿ ಲಟ್ಸ್ಕೊಳ್ಳಿಕ್ಕೆ ಹೋಗಬೇಡಿ.
ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಮಾಡಿ ಲಟ್ಸ್ಕೊಳ್ಬೇಕು. ನೋಡಿ ಹೀಗೆ ತೆಳ್ಳಗೆ ಮಾಡಿ ಲಟ್ಸ್ಕೊಂಡು ಈ ಲಟ್ಸಿರೋ ಚಪಾತಿನ ಪ್ಲೇಟ್ ಮೇಲೆ ಅಥವಾ ಒಂದು ಈ ರೀತಿಯಾದ ಚಾಪಿಂಗ್ ಬೋರ್ಡ್ ಮೇಲೆ ಹಾಕ್ಕೊಳ್ಳಿ. ನೋಡಿ ನಂತರ ಅದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ ಹಾಕೋ ಚಪಾತಿ ಅಂಟ್ಕೋಬಾರ್ದು ಅಂತ. ನೋಡಿ ಈ ರೀತಿ ಎಲ್ಲ ಉಂಡೆನೂ ಸಹ ತೆಳ್ಳಗೆ ಲಟ್ಸ್ಕೊಳ್ಬೇಕು. ನಾನಿಲ್ಲಿ ಇದನ್ನು ಸಹ ಚಾಪಿಂಗ್ ಬೋರ್ಡ್ ಮೇಲೆ ಆಲ್ರೆಡಿ ಒಂದು ಹಾಕಿದ್ನಲ್ಲ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಅದರ ಮೇಲೆ ಈ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನಿಲ್ಲಿ 5 ಚಪಾತಿನೂ ಸಹ ಲಟ್ಸಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸಾಟಿನ ಹಚ್ಕೊಳ್ಬೇಕು. ಸಾಟಿ ಹಚ್ಚಲಿಕ್ಕೆ ಮೊದಲಿಗೆ ನಾವು ಒಂದು ಚಪಾತಿ ಇಡ್ತೀವಲ್ಲ ಆ ಚಪಾತಿ ಎಲ್ಲ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿರಬೇಕು, ಜಾಸ್ತಿ ಅಲ್ಲ. ನಂತರ ನೋಡಿ ಈ ರೀತಿ ಸುತ್ತಲೂ ನೀಟಾಗಿ ಸಾಟಿನ ಹಚ್ಕೊಳ್ಬೇಕು. ಸಾಟಿ ಚೆನ್ನಾಗಿ ಹಚ್ಕೊಳ್ಳೋದ್ರಿಂದ ಚಿರೋಟಿ ಕೂಡ ಚೆನ್ನಾಗಿ ಬರುತ್ತೆ, ಅಂದರೆ ಲೇಯರ್ ಲೇಯರ್ ಆಗಿರುತ್ತೆ. ಫಸ್ಟ್ ಚಪಾತಿಗೆ ಈ ರೀತಿ ಸಾಟಿನ ಹಚ್ಕೊಂಡು ನಂತರ ಅದರ ಮೇಲೆ ಇನ್ನೊಂದು ಚಪಾತಿನ ಇಡ್ತಾ ಇದ್ದೀನಿ. ಈ ಸೆಕೆಂಡ್ ಚಪಾತಿಗೂ ಕೂಡ ನೀಟಾಗಿ ಸುತ್ತಲೂ ಸಾಟಿನ ಹಚ್ಕೊಂಡು ಅದರ ಮೇಲೆ 3ನೇ ಚಪಾತಿನ ಇಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಚಪಾತಿನೂ ಮಾಡಿಕೊಂಡ್ರೆ ಆಯಿತು. ಪ್ರತಿಯೊಂದು ಚಪಾತಿ ಹಾಕುವಾಗಲೂ ನೀಟಾಗಿ ಸಾಟಿನ ಹಚ್ಚಿ ಆಮೇಲೆ ಲಟ್ಸಿರೋ ಚಪಾತಿನ ಹಾಕ್ಕೊಳ್ಬೇಕು. ಇದೇ ರೀತಿ ನಾನು ಎಲ್ಲ ಚಪಾತಿನ ಹಾಕ್ಕೊಂಡಿದ್ದೀನಿ. ಕೊನೆಯ ಚಪಾತಿ ಅಂದರೆ ಲಾಸ್ಟ್ ಒಂದು ಚಪಾತಿ ಇರುತ್ತಲ್ಲ 5ನೇ ಚಪಾತಿ, ಅದಕ್ಕೂ ಕೂಡ ನೀಟಾಗಿ ಸಾಟಿನ ಹಚ್ಕೊಳ್ಬೇಕು. ನೋಡಿ ಸಾಟಿ ಕೂಡ ಸರಿಯಾಗಿ ಆಗಿದೆ, ಸಾಟಿ ಕೂಡ ಉಳಿದಿಲ್ಲ. ನೋಡಿ ಈ ರೀತಿ ಎಲ್ಲ ಚಪಾತಿಗೂ ಸಾಟಿ ಹಚ್ಕೊಂಡು ನಂತರ ನೋಡಿ ಈ ರೀತಿ ಟೈಟಾಗಿ ರೋಲ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ರೋಲ್ ಮಾಡಿಕೊಂಡು ಸಿಲಿಂಡರ್ ರೀತಿ ಮಾಡ್ಕೊಳ್ಬೇಕು. ನಂತರ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಉಳಿದೆಲ್ಲವನ್ನು ಸ್ಲೈಸ್ ರೀತಿ ಕಟ್ ಮಾಡ್ಕೊಳ್ಬೇಕು. 2 ಬೆರಳಿನ ಅಂತರ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡಿಕೊಂಡು ನಂತರ ಇವಾಗ ಚಿರೋಟಿನ ಹೇಗೆ ತಟ್ಕೊಳ್ಳೋದಂತ ತೋರಿಸ್ತೀನಿ. ಯಾವ ಕಡೆ ಲೇಯರ್ ಜಾಸ್ತಿ ಇದೆ ನೋಡಿ ಅದನ್ನು ಮೇಲ್ಭಾಗದಲ್ಲಿ ಇಟ್ಕೊಳ್ಬೇಕು. ನಂತರ ಇದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ತಟ್ಕೊಳ್ಬೇಕು. ಜೋರಾಗಿ ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಲೇಯರ್ಸ್ ಚೆನ್ನಾಗಿ ಬರಲ್ಲ. ಹಿಟ್ಟನ್ನು ಹಾಕೋದು ಬೇಡ. ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ತುಂಬ ತೆಳ್ಳಗೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಲೇಯರ್ ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಈ ಸೈಜಲ್ಲಿ ತಟ್ಕೊಳ್ಬೇಕು. ಹಿಟ್ಟು ಹಾಕಿ ಲಟ್ಸೋದೇನು ಬೇಕಾಗಿಲ್ಲ, ಕೈಯಿಂದ ಮಾಡಿದರೆ ಸಾಕಾಗತ್ತೆ. ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದನ್ನು ಎಣ್ಣೆಲಿ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ನಾನಿಲ್ಲಿ 5 ರಿಂದ 6 ಆಗುವಷ್ಟು ಚಿರೋಟಿನ ಮಾಡಿಟ್ಕೊಂಡಿದ್ದೀನಿ. ಉಳಿದ ಹಿಟ್ಟನ್ನು ಮುಚ್ಚಿಡ್ತಾ ಇದ್ದೀನಿ, ಗಾಳಿಗೆ ಗಟ್ಟಿ ಆಗಬಾರ್ದು ಅಂತ. ನಂತರ ಇದನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಒಂದೊಂದೇ ಚಿರೋಟಿನ ಈ ರೀತಿ ಎಣ್ಣೆಲಿ ಬಿಟ್ಟು ಒಂದು ಕಡ್ಡಿನ ತಗೊಂಡು ಮಧ್ಯಕ್ಕೆ ಹೋಲ್ ಅಥವಾ ತೂತನ್ನ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆನ ಹಾಕಬೇಕು. ನೋಡಿ ಈ ರೀತಿ ಎಣ್ಣೆ ಹಾಕ್ತಾ ಹೋಗಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ ಎಣ್ಣೆ ಹಾಕೊಳ್ಳೋದ್ರಿಂದ ಲೇಯರ್ಸ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪದರಾಗಿ ಬಂದಿದೆ. ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಚಿರೋಟಿ ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ ಇನ್ನೊಂದು ಚಿರೋಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಲಟ್ಸಿರೋ ಚಿರೋಟಿನ ಎಣ್ಣೆಗೆ ಹಾಕಿ ಮಧ್ಯದಲ್ಲಿ ನೋಡಿ ಈ ರೀತಿ ಕಡ್ಡಿಯಿಂದ ಹೋಲ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಎಣ್ಣೆ ಹಾಕ್ತಾ ಹೋಗಬೇಕು. ಇದು ಮೇಲ್ಗಡೆ ಬಂದು ಪದರ ಬಿಟ್ಕೊಳ್ಳೋ ತನಕ ಈ ರೀತಿ ಎಣ್ಣೆ ಹಾಕ್ತಾ ಇರಿ. ಗ್ಯಾಸ್ನ ಲೋ ಟು ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಎಣ್ಣೆ ಚೆನ್ನಾಗಿ ಕಾಯಿಸಿರಬೇಕು. ಕಾದಿರೋ ಎಣ್ಣೆಗೆ ಹಾಕ್ಕೊಳ್ಳಿ. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಎಲ್ಲ ಬಿಟ್ಕೊಂಡ್ಬಿಡತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಪದರ ಎಲ್ಲ ಬಿಟ್ಕೊಂಡ ಮೇಲೆ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದ್ರೆ ನೋಡಿ ಪದರ ಆದ ಚಿರೋಟಿ ರೆಡಿ ಆಗುತ್ತೆ. ಇದೇ ರೀತಿ ನಾನಿಲ್ಲಿ ಎಲ್ಲ ಚಿರೋಟಿನ ಮಾಡಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡ್ತಾ ಇದ್ದೀರಲ್ವಾ ಎಷ್ಟು ಪದರ ಆಗಿ ಬಂದಿದೆ ಅಂತ. ಮದುವೆ ಮನೆಗಳಲ್ಲಿ ಹಾಗೆ ಫಂಕ್ಷನ್ಗಳಲ್ಲಿ ಮಾಡೋ ಹಾಗೆ ತುಂಬಾ ಸುಲಭದಲ್ಲಿ ನಾವು ಮನೇಲೆ ಈ ಚಿರೋಟಿ ಮತ್ತು ಬಾದಾಮಿ ಹಾಲನ್ನು ಮಾಡ್ಕೊಳ್ಬಹುದು. ಹಬ್ಬಕ್ಕೆ ಒಂದ್ಸಲ ಈ ರೀತಿ ಮಾಡಿ ನೋಡಿ. ಮತ್ತೆ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಹಬ್ಬಕ್ಕೆ ಅಂತಲ್ಲ, ನಿಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಆವಾಗ ನೀವು ಈ ರೀತಿ ಚಿರೋಟಿನ ಮಾಡ್ಕೊಂಡು ತಿನ್ನಬಹುದು. ಸೂಪರ್ ಆಗಿರುತ್ತೆ. ಮದುವೆ ಮನೆಗಳಲ್ಲಿ ಹಾಗೆ ಫಂಕ್ಷನ್ಗಳಲ್ಲಿ ಮಾಡೋ ಹಾಗೆ ತುಂಬಾ ಸುಲಭದಲ್ಲಿ ನಾವು ಮನೇಲೆ ಈ ಚಿರೋಟಿ ಮತ್ತು ಬಾದಾಮಿ ಹಾಲನ್ನು ಮಾಡ್ಕೊಳ್ಬಹುದು. ಹಬ್ಬಕ್ಕೆ ಒಂದ್ಸಲ ಈ ರೀತಿ ಮಾಡಿ ನೋಡಿ. ಮತ್ತೆ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಹಬ್ಬಕ್ಕೆ ಅಂತಲ್ಲ, ನಿಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಆವಾಗ ನೀವು ಈ ರೀತಿ ಚಿರೋಟಿನ ಮಾಡ್ಕೊಂಡು ತಿನ್ನಬಹುದು. ಸೂಪರ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.